ಅಂಕೋಲಾ ತಾಲೂಕಿನ ಬಾವಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಡಿಗೇರಿಯಲ್ಲಿ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಬೇಟೆ ಬೀರ ಮತ್ತು ಪರಿವಾರ ದೇವರ ದೇಗುಲಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಶಾಸಕ ಸತೀಶ್ ಸೈಲ್ ತನಗೆ ದೊರೆತ ಅನುದಾನದಲ್ಲಿ 1 ಕೋಟಿ ರೂಪಾಯಿಗಳನ್ನು ಬೇಟೆ ಬೀರ ದೇಗುಲದ ನಿರ್ಮಾಣಕ್ಕೆ ನೀಡಿ ದೈವಭಕ್ತಿಗೆ ಸಾಕ್ಷಿಯಾಗುವುದರೊಂದಿಗೆ ಗ್ರಾಮಸ್ಥರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಸತೀಶ್ ಸೈಲ್ರನ್ನ ಶ್ರೀದೇವರ ಮುಂದೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಮಾತನಾಡಿ, ದೈವಭಕ್ತಿಯ ಮುಂದೆ ನಾವೆಲ್ಲರೂ ತುಂಬಾ ಚಿಕ್ಕವರು. ಇಲ್ಲಿಯ ಜನರ ಬಹುದಿನಗಳ ಬೇಡಿಕೆ ಮತ್ತು ಕನಸು ನನಸಾದಂತಾಗಿದೆ. ನನಗೆ ದೊರೆತ ಅನುದಾನದಲ್ಲಿ 1 ಕೋಟಿ ರೂಪಾಯಿಗಳನ್ನ ನೀಡಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರು ಸಹ ಈ ದೇಗುಲಕ್ಕೆ ಸಹಕರಿಸಬೇಕು ಎನ್ನುವುದು ನನ್ನ ಪ್ರಾರ್ಥನೆ. ಉದ್ಯಮಿ ಸುರೇಶ್ ನಾಯಕ್ ಅಲಗೇರಿ 2.5 ಲಕ್ಷ ರೂಪಾಯಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್ 1 ಲಕ್ಷ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ 1 ಲಕ್ಷ, ಪುರಸಭೆ ಸದಸ್ಯ ಪ್ರಕಾಶ್ ಗೌಡ 1 ಲಕ್ಷ, 2 ಲಕ್ಷ ವೈಯಕ್ತಿಕವಾಗಿ ನಾನು ನೀಡುತ್ತೇನೆ. ಒಟ್ಟು 7.5 ಲಕ್ಷ ರೂಪಾಯಿ ಹಣವನ್ನ ಸ್ವಲ್ಪ ದಿನಗಳಲ್ಲಿಯೇ ದೇಗುಲದ ಅಭಿವೃದ್ಧಿಗೆ ತಲುಪಿಸುತ್ತೇವೆ ಎಂದರು. ಈ ರಾಜಕಾರಣ ಮಾತ್ರ ಬಹಳ ಕಷ್ಟದ್ದು. ಒಂದು ದಿವಸ ಎಲ್ಲಾದ್ರೂ ಆಚೆ ಈಚೆ ಆದ್ರೆ ಜನ 2ನೇ ಚಾದರ್ ತೆಗೆದು ಬಿಡ್ತಾರೆ. ಅದನ್ನ ಆ ಬೆಡ್ಶೀಟ್ ಚಾದರನ್ನು ತೆಗೆದು ಏನೇನೋ ಮಾಡ್ತಾರೆ, ಮಾಡ್ಲಿ ಬಿಡಿ. ಆದ್ರೆ ವೈಯಕ್ತಿಕವಾಗಿ ಯಾರನ್ನ ಮಾತಾಡುವಾಗ ಅವ್ರ ಮನೆ ಯಾರು ಇರಬಹುದು, ಅವ್ರ ಹೆಂಡತಿಯಂದು ಇರ್ತಾರೆ, ಮಕ್ಕಳು ಇರ್ತಾರೆ, ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಅದನ್ನ ಅರಿತು ಮಾತಾಡ್ಬೇಕು. ಕಷ್ಟ ಎಲ್ಲರಿಗೂ ಯಾರಿಗೂ ಬರ್ದಿದ್ದ ಕಷ್ಟ ಇಲ್ವೇ ಇಲ್ಲ. ಆದ್ರಿಂದ ನಾನು ವಿಷಯವನ್ನ ಹೊರಗೆ ತಗೊಂಡು ಹೋದಂತ ಬೇಜಾರು ಮಾಡ್ಬೇಡಿ. ನಾನು ಯಾಕೆ ಪಂಡ್ರೇಗೌಡರ ಮಾತಿ ಒಂದು ಹೇಳಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಜಾಗವನ್ನ ನಾವು ಉಳಿಸ್ಕೊಳ್ಳುವ ಅಂತ ಹೇಳ್ಕೊಂಡು ನಿಮ್ಗೆ ಅದಕ್ಕೆ ಏನಾದ್ರೂ ಹೋರಾಟ ಮಾಡ್ಬೇಕಂತಿದ್ರೆ ನಾನು ಬರ್ತೇನೆ. ನಾನು ರಾಜಕೀಯದಲ್ಲಿ ಇಲ್ಲೇ ಇಲ್ಲ. ನಾನು ಬೇಟೆ ದೇವರ ಮುಂದೆ ನನ್ನ ಕರೆಕ್ಟ್ ಕಣ್ಣು ಮುಂದಿದ್ದಾರೆ. ನಾನು ಅದನ್ನ ಉಳಿಸ್ಕೊಳ್ಳುವಂಥದ್ದು ಪ್ರಯತ್ನ ಮಾಡೋಣ. ಅದನ್ನ ಅಳಿಸುವಂತ ಪ್ರಯತ್ನ ಮಾಡೋದು ಬೇಡ. ನಮ್ಗೆಲ್ಲರಿಗೂ ಗೊತ್ತುಂಟು, ನಾವೆಲ್ಲ ಹೇಳ್ತೇವೆ 1,500 ಜನ 2,000 ಜನ ಕೆಲ್ಸಕ್ಕೆ ತಗೋತೇವೆ ಅಂತಾರೆ. ಅವಾಗ ಆ ಕೆಲಸ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗುದಿಲ್ಲ. ಮತ್ತೊಂದು ಗಡ್ಡೆ ಬರ್ತಾವ. ಅದು ಯಾವ ಗಡ್ಡೆ ಅಂದ್ರೆ ಮತ್ತೊಂದು ಅಲ್ಸರ್ ಆಗಿದೆ, ಅಥವಾ ಆ ಹಣ ತಗೊಂಡು ಒಳಗೆ ಪಲ್ಸರ್ ಆಗ್ತದೋ ಗೊತ್ತಿಲ್ಲ. ಆದ್ರಿಂದ ನಮ್ಮಲ್ಲಿ ವಿಚಾರ ಮಾಡ್ಬೋದು. ನೀವು ಶುಕ್ರಜಿದು ತುಳಸಿಜಿ ವಿಚಾರ ಮಾಡಿ, ಅವ್ರು ಯಾವಾಗಾದ್ರೂ ವಿಚಾರ ಮಾಡಿದಾರ ಅವ್ರಿಗೆ ಈ ಪ್ರಶಸ್ತಿ ಬರ್ತದ ಅಂತ ಹೇಳ್ಕೊಂಡು ಯಾವಾಗಾದ್ರೂ ವಿಚಾರ ಮಾಡಿರ್ಬಹುದಾ? ಅಥವಾ ನೀವು ಇಲ್ಲಿ ಕೂತಲ್ಲಿ ಯಾರಾದ್ರೂ ನನ್ನನ್ನು ಹಿಡಿದು ಉಳಿಸಿರ್ಬಹುದಾ? ನೀವು ಉಳಿಸಿರ್ಬಹುದಾ? ಅದು ತನ್ನಿಂದ ತಾನೇ ದೇವರು ಕೊಡ್ತಾರೆ. ಆದ್ರಿಂದ ತಾವೆಲ್ಲರೂ ಒಳ್ಳೇದಾಗಬೇಕು. ನಾನು ಈ ದೇವಸ್ಥಾನಕ್ಕೆ ತಮ್ಮೊಡನೆ ಇದ್ದೇನೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗ ಗೌಡ ಮಾತನಾಡಿ, ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಅವರ ಅಮೃತ ಹಸ್ತದಿಂದ ನಡೆಯಬೇಕಿದೆ. ನಾವೆಲ್ಲರೂ ಜೊತೆಗಿದ್ದು ಸಹಕರಿಸೋಣ ಎಂದರು. ಇದೇ ಸಂದರ್ಭದಲ್ಲಿ ಬಾವಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ನಾಯಕ್ರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ದೀಪಾ ನಾಯಕ್ ಮಾತನಾಡಿ, ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ದೇಗುಲಕ್ಕೆ ಸರ್ಕಾರದಿಂದ 1 ಕೋಟಿ ಅನುದಾನವನ್ನ ನೀಡಿದ ಶಾಸಕರಿಗೆ ಗ್ರಾಮ ಪಂಚಾಯತ್ದ ಪರವಾಗಿ ಅಭಿನಂದಿಸುತ್ತೇನೆ ಎಂದರು. ಊರಗೌಡರು, ಬುಧವಂತರು, ಹಕ್ಕುದಾರರು, ಕೋಲಕಾರರು, ಮಹಿಳೆಯರು ಭೂಮಿ ಪೂಜೆಯಲ್ಲಿ ಆರತಿ ಬೆಳಗಿ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆಎಚ್ ಗೌಡ, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್, ಪ್ರಮುಖರಾದ ಪಾಂಡುರಂಗ ಗೌಡ, ಸುರೇಶ್ ನಾಯಕ್ ಅಲಗೇರಿ, ವಿನೋದ್ ನಾಯಕ್, ಬಿಡಿ ನಾಯ್ಕ್, ಶಂಭು ಶೆಟ್ಟಿ, ಪ್ರಕಾಶ್ ಗೌಡ, ಪಾಂಡು ಗೌಡ, ಜಗದೀಶ್ ಖಾರ್ವಿ, ಸುಕ್ರು ಗೌಡ, ಉದಯ್ ನಾಯಕ್ ಬಾವಿಕೇರಿ, ಮಂಜುಳಾ ವೆರ್ಣೇಕರ್, ಶಾಂತಿ ಆಗೇರ್, ಲೀಲಾವತಿ ನಾಯ್ಕ್ ಹಾಗೂ ಪ್ರಮುಖರು ಇತರರು ಇದ್ದರು. ಸ್ವಾತಂತ್ರ್ಯ, ಭ್ರಾತೃತ್ವ, ಸಮಾನತೆ, ನ್ಯಾಯವನ್ನ ಸಾರುವ ಭಾರತದ ಸಂವಿಧಾನದ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಸಂವಿಧಾನದ ಮೂಲ ಉದ್ದೇಶವನ್ನ ಸಾಕಾರಗೊಳಿಸಬೇಕಿದೆ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಡಿಎಸ್ ವಿಜಯಕುಮಾರ್ ತಿಳಿಸಿದರು. ಸಂವಿಧಾನದ ದಿನಾಚರಣೆಯ ಪ್ರಯುಕ್ತ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ತಾಲೂಕಿನ ಶೆಟ್ಟಿಗೇರಿಯ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯದಲ್ಲಿ ಆಯೋಜಿಸಿದ ಸಂವಿಧಾನದ ಅರಿವಿನ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಬರೆದ ಸಂವಿಧಾನ ಓದು ಕೈಪಿಡಿಯನ್ನ ವಿದ್ಯಾರ್ಥಿಗಳಿಗೆ ವಿತರಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಪಡೆದ ನಂತರ ಯಾವ ರೀತಿಯ ಆಡಳಿತ ವ್ಯವಸ್ಥೆ ಇರಬೇಕು ಎನ್ನುವ ದೃಷ್ಟಿಯಿಂದ ಸಂವಿಧಾನವನ್ನ ರಚಿಸಲಾಗಿದೆ. ಮನುಷ್ಯನ ದುರಾಸೆ, ಇನ್ನೊಬ್ಬರ ಅವಕಾಶಗಳನ್ನು ಕಸಿದುಕೊಳ್ಳುವುದರಿಂದ ಸಂವಿಧಾನದ ಮೂಲ ತತ್ವಗಳಿಗೆ ಧಕ್ಕೆಯಾಗ್ತಿದೆ ಎಂದರು. ಲಯನ್ಸ್ ಕ್ಲಬ್ ಕರಾವಳಿ ಅಧ್ಯಕ್ಷ ದೇವಾನಂದ್ ಗಾಂವ್ಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಅರಿವು ಮೂಡಿಸುವ ಉದ್ದೇಶದಿಂದ ಇಂತಹ ಸಂಸ್ಥೆಗಳು ತಾಲೂಕಿನ ಪ್ರತಿಯೊಂದು ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಸಂವಿಧಾನ ಓದು ಎಂಬ ಕೈಪಿಡಿಯನ್ನ ವಿತರಣೆ ಮಾಡುತ್ತಿದ್ದು, ಪ್ರತಿಯೊಬ್ಬರೂ ಅದನ್ನ ಓದಿ ಭಾರತೀಯ ಸಂವಿಧಾನದ ಮಹತ್ವ ಅರಿಯಬೇಕು ಎಂದರು.
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಮಾತನಾಡಿ, ಮಾನವೀಯತೆ ಸಂವಿಧಾನದ ಮೂಲ ಉದ್ದೇಶವಾಗಿದ್ದು, ದೇಶದ ಸಮಗ್ರತೆ, ಐಕ್ಯತೆಗಾಗಿ ಪ್ರಜಾಪ್ರಭುತ್ವವನ್ನ ಉಳಿಸುವ ಕೆಲಸ ಪ್ರಜೆಗಳಿಂದ ಆಗಬೇಕಿದೆ. ವಿಧ್ವಂಸಕಾರಿ ಕೋಮುವಾದಿ ಶಕ್ತಿಗಳು ಸಂವಿಧಾನದ ಉದ್ದೇಶಗಳನ್ನ ಸಾಕಾರಗೊಳಿಸಲು ಅಡ್ಡಿಯಾಗುತ್ತಿದ್ರೂ ದೇಶದ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನದ ತತ್ವಗಳನ್ನ ರಕ್ಷಿಸುವ ಕೆಲಸ ಮಾಡುತ್ತಾ ಬಂದಿದೆ. ಇತಿಹಾಸವನ್ನ ತಿರುಚಲು ಯಾರಿಂದಲೂ ಸಾಧ್ಯವಿಲ್ಲ. ಅಸೆಂಬ್ಲಿಯಲ್ಲಿ ಅಂಬೇಡ್ಕರ್ ಅವರನ್ನ ಯಾರೂ ತಂದು ಕುಳ್ಳಿರಿಸಿರಲಿಲ್ಲ. ಅವರು ಆಯ್ಕೆಯಾಗಿ ಬಂದವರು ಎಂದರು. ಯೋಗಿ ಭೀಮಾ ನಾಯಕರು ಮತ್ತವರೆಲ್ಲ ತನ್ನ ಆಂದೋಲನದಲ್ಲಿ ಎಲ್ಲ ಸ್ವತಂತ್ರ ಹೋರಾಟದಲ್ಲಿ ಆಂದೋಲನ ಮುಂಚೆಯಲ್ಲಿ ನಡೆಸಿ ನಮ್ಮ ಕರ್ನಾಟಕ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಒಂದು ಕೇಂದ್ರ ಬಿಂದುವಾಗಿ ನಾವು ಕರ್ನಾಟಕದಲ್ಲಿ ಮಾಡಿದ್ದಾರೆ. ಅಂತಹ ಸ್ಥಾನದಲ್ಲಿ ಇವತ್ತು ನಾನು ಕಾನ್ಸ್ಟಿಟ್ಯೂಷನ್ ಡೇಗೆ ಪಾಲ್ಗೊಂಡಿರುವ ನನ್ನ ಜನ್ಮದ ಒಂದು ಸುದೈವ ಅಂತ ನಾನು ಭಾವಿಸ್ತೇನೆ. ಇದಕ್ಕೂ ಇನ್ನೊಂದು ನಡ್ಕೊಂಡು ನಮ್ಮ ಕೋಲಾರ ಜಿಲ್ಲೆದೆ 2 ವಿಧಾನಸಭಾ ಮತ್ತು ಅನುಕೂಲ ಸಭೆಗಳು ಕರ್ನಾಟಕ ಸ್ವತಂತ್ರ ಹೋರಾಟದಲ್ಲಿ ದೊಡ್ಡ ಸೊ ಆ ಪ್ರಾಂತದಲ್ಲಿ ನಾವು ಬಂದಿದ್ದು. ಹಾಗಾಗಿ ಒಂದು ಮನಸ್ಸಲ್ಲಿ ತುಂಬ ಖುಷಿಯಾದಂಥ ಸಂತೋಷ ಆಗ್ತದೆ. ಅವಕಾಶ ಕಲಿಸ್ಕೊಟ್ಟ ರೈತರು ಮತ್ತು ಶಾಲೆಯವರಿಗೆ ನಾನು ಆಭಾರಿಯಾಗಿದ್ದೇನೆ ಸರ್. ಧನ್ಯವಾದಗಳು. ಸಾಹೇಬ್ ಹೇಳ್ತಾ ಇವತ್ತು ಸಂವಿಧಾನದ ಓದು ಯಾಕೆ ಪತ್ರಿಕೆಗಳು ಕೊಡ್ತಾ ಇದ್ದಾರೆ, ನಾವು ಒಂದು ಸಾಹೇಬರು ಯಾಕೆ ಈ ಪುಸ್ತಕಗಳನ್ನ ಕನ್ನಡದಲ್ಲಿ ಅರ್ಥವಾಗುವಷ್ಟು ಈ ಅಭಿಯಾನ ಸ್ಟಾರ್ಟ್ ಮಾಡಿದ ಹಿಂದೆ ಒಂದು ಪೊಲೀಸ್ ಆಫೀಸರ್ ಕೆಲವು ಶಕ್ತಿಗಳು ಇವತ್ತು 200 ವರ್ಷ ಬ್ರಿಟಿಷರ ಆಳ್ವಿಕೆಯನ್ನು, ಪೋರ್ಚುಗೀಸ್ ಆಳ್ವಿಕೆಯನ್ನು, ನಮ್ಮ ಪ್ರಾಣ ಎಲ್ಲ ಜೀವನಗಳನ್ನು ಬಿಟ್ಟುಕೊಟ್ಟು ಈ ಶೋಷಣೆ ವಿರುದ್ಧ, ಸಾಮಾಜಿಕ ಶೋಷಣೆ ವಿರುದ್ಧ, ಮತ್ತೆ ರಾಜಕೀಯ ದಬ್ಬಾಳಿಕೆ ವಿರುದ್ಧ, ಮತ್ತೆ ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡುವ ಬ್ರಿಟಿಷ್ ವಿರುದ್ಧ ಎಷ್ಟೋ ಮಹಾನುಭಾವರು ಸ್ವತಂತ್ರ ಹೋರಾಟ ಮಾಡಿ ನಮಗೆ ಸ್ವತಂತ್ರ ದಕ್ಕಿತು. ಅಂಕೋಲಾ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಮನೋಹರ್ ಎಂ, ನ್ಯಾಯಾಧೀಶೆ ಅರ್ಪಿತಾ ಬೆಲ್ಲದ್, ಸತ್ಯಾಗ್ರಹ ಸ್ಮಾರಕ ಶಿಕ್ಷಕ ಸಮಿತಿಯ ಅಧ್ಯಕ್ಷ ರಮಾನಂದ್ ನಾಯಕ್, ಸಾಹಿತಿ ಶಾಂತಾರಾಮ್ ನಾಯಕ್ ಹಿಚ್ಕಡ, ಲಯನ್ಸ್ ಪ್ರಾದೇಶಿಕ ಚೇರ್ಮನ್ ಆರ್ಎಚ್ ನಾಯಕ್, ಜಾನ್ ಮುಖ್ಯಸ್ಥ ಅಶೋಕ್ ಹೆಗಡೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್, ಸಹಾಯಾನ ಟ್ರಸ್ಟ್ ಸದಸ್ಯೆ ಯಮುನಾ ಗಾಂವ್ಕರ್, ಲಯನ್ಸ್ ಕಾರ್ಯದರ್ಶಿ ಮಂಜುನಾಥ್ ನಾಯಕ್, ಖಜಾಂಚಿ ಗಿರಿಧರಾಚಾರ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಹಾಂತೇಶ್ ರೇವಡಿ ಸ್ವಾಗತಿಸಿದ್ರು. ಗಣಪತಿ ನಾಯಕ್, ಎಸ್ಆರ್ ಉಡುಪಿ, ಸಂಜಯ್ ಅರುಂದೇಕರ್, ಕರುಣಾಕರ್ ನಾಯ್ಕ್, ಶ್ರೀನಿವಾಸ್ ನಾಯಕ್, ಕೇಶವಾನಂದ ನಾಯಕ್, ಚಂದ್ರಶೇಖರ್ ಕಡೆಮನಿ ಪರಿಚಯಿಸಿದ್ರು. ಸದಾನಂದ್ ಶೆಟ್ಟಿ ವಂದಿಸಿದ್ರು. ಪ್ರಶಾಂತ್ ಮೂಡಲಮನೆ ನಿರ್ವಹಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಹಾಗೂ ನಾಗಾರಾಧನೆಯ ಪುಣ್ಯ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವ ಹೊನ್ನಾವರ ತಾಲೂಕಿನ ಮುಗ್ವಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷಷ್ಠಿ ಉತ್ಸವ ಡಿಸೆಂಬರ್ 7ರಂದು ಶನಿವಾರ ನಡೆಯಲಿದೆ. ಶ್ರೀ ಕ್ಷೇತ್ರದಲ್ಲಿ ಡಿಸೆಂಬರ್ 7ರಂದು ಶನಿವಾರ ನಡೆಯುವ ಚಂಪಾಷಷ್ಠಿ ಉತ್ಸವ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ಹಣ್ಣುಕಾಯಿ ಸೇವೆ, ಅರ್ಚನೆ, ಆರತಿ, ಸರ್ವ ಸೇವೆ, ಪಂಚಖಾದ್ಯ ಸೇವೆ, ಲಾಡು ಪ್ರಸಾದ ಸೇವೆ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಬೆಳಿಗ್ಗೆ 8:30ರಿಂದ 12 ಗಂಟೆಯವರೆಗೆ ಸಮೀಪದ ನಾಗಬನದಲ್ಲಿರುವ ನಾಗದೇವರಿಗೆ ಕ್ಷೀರಾಭಿಷೇಕ, ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಮುಂಜಾನೆ 6 ಗಂಟೆಯಿಂದ ರಾತ್ರಿ 8:30ರವರೆಗೆ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ರಾತ್ರಿ 8:30ರ ನಂತರ ದೇವಾಲಯದಲ್ಲಿ ಯಾವುದೇ ಸೇವೆ ಅವಕಾಶ ಇರುವುದಿಲ್ಲ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಬಯಸುವವರು ದೇವಸ್ಥಾನದ ಆಡಳಿತ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನ, ಹೊನ್ನಾವರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್,
ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.